ನಮಸ್ಕಾರ ವಿದ್ಯಾರ್ಥಿಗಳೇ. ಕಳೆದ ಬಾರಿ ನಾವು ಅಧ್ಯಾಯ 4 ವೃತ್ತಗಳು ಈ ಒಂದು ಪಾಠದ ಮೊದಲನೇ ಅವಧಿಯಲ್ಲಿ ನಾನು ನಿಮಗೆ 2 ಚಟುವಟಿಕೆಗಳನ್ನು ನೀಡಿದ್ದೆ. ಆ 2 ಚಟುವಟಿಕೆಗಳನ್ನು ಮಾಡಿ ನಿಮ್ಮ ತೀರ್ಮಾನವನ್ನು ತಿಳಿಸಿದ್ರೆ ಆ ತೀರ್ಮಾನದ ನಂತರವೇ ನನ್ನ ತರಗತಿ ಪ್ರಾರಂಭವಾಗುತ್ತೆ. ನಿಮ್ಮ ತೀರ್ಮಾನವನ್ನು ತೆಗೆದುಕೊಂಡೇ ನಾನು ತರಗತಿ ಪ್ರಾರಂಭ ಮಾಡ್ತೇನೆ ಅಂತ ಹೇಳಿ. ಹಾಗಾಗಿ ನಾನು ಸಹ ಕಾತರದಿಂದ ನಿಮ್ಮ ತೀರ್ಮಾನಕ್ಕೆ ಕಾಯ್ತಾ ಇದ್ದೇನೆ. ಬನ್ನಿ, ಈ 2ನೇ ಅವಧಿಗೆ ನಿಮ್ಮನ್ನು ಸ್ವಾಗತ ಕೋರ್ತಾ ತರಗತಿಯನ್ನು ಪ್ರಾರಂಭ ಮಾಡೋಣ. ನಾನು ನೀಡಿದಂತಹ ಚಟುವಟಿಕೆ ಯಾವುದಿತ್ತು ಹೇಳಿ ಮಕ್ಕಳೇ? ಒಮ್ಮೆ ಪುನರ್ಮನನ ಮಾಡಿಕೊಳ್ಳೋಣ. ಈ ತೀರ್ಮಾನದಿಂದ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಇಲ್ಲಿ ನೋಡಿ, ವಿವಿಧ ಅಳತೆಯ ತ್ರಿಜ್ಯವಿರುವ ವೃತ್ತಗಳನ್ನು ರಚಿಸಿ. ಬೇರೆ ಬೇರೆ ಅಳತೆಯ ತ್ರಿಜ್ಯಗಳನ್ನು ತೆಗೆದುಕೊಂಡು ವೃತ್ತಗಳನ್ನು ರಚಿಸಬೇಕು. ಈ ವೃತ್ತಗಳ ಯಾವುದೇ ಒಂದು ಬಿಂದುವಿನಲ್ಲಿ ಒಂದು ಸ್ಪರ್ಶಕವನ್ನು ರಚಿಸಿ ಸ್ಪರ್ಶ ಬಿಂದು ಹಾಗೂ ವೃತ್ತ ಕೇಂದ್ರವನ್ನು ಸಂಧಿಸುವ ತ್ರಿಜ್ಯವನ್ನೆಳೆದು ಸ್ಪರ್ಶ ಬಿಂದುವಿನಲ್ಲಿ ಆ ತ್ರಿಜ್ಯ ಉಂಟು ಮಾಡುವ ಕೋನವನ್ನು ಅಳತೆ ಮಾಡಿ ನಿಮ್ಮ ತೀರ್ಮಾನವನ್ನು ತಿಳಿಸಿ ಅಂತ ಹೇಳಿದ್ದೆ. ಆ ತೀರ್ಮಾನ ಹೀಗಿದೆ ಅಲ್ವಾ? ನೋಡಿ, ಇಲ್ಲಿ ಒಂದು ವೃತ್ತ ಕೇಂದ್ರವಿದೆ. ವೃತ್ತ ಕೇಂದ್ರದಿಂದ ಒಂದು ವೃತ್ತವನ್ನು ರಚಿಸ್ತಾ ಇದ್ದೇನೆ ಹಾಗೂ ಪಿ ಒಂದು ವೃತ್ತದ ಮೇಲಿನ ಬಿಂದುವಾಗಿದೆ. ಅಲ್ಲಿ ಒಂದು ನಾನು ಸ್ಪರ್ಶಕವನ್ನು ರಚಿಸಿದೆ. ಈಗ ತ್ರಿಜ್ಯ ಮತ್ತು ವೃತ್ತ ಕೇಂದ್ರವನ್ನು ಸೇರಿಸಿ ಅಲ್ಲಿ ಕೋನವನ್ನು ಅಳತೆ ಮಾಡಿದಾಗ ಆ ಕೋನದ ಅಳತೆ 90 ಡಿಗ್ರಿ ಬಂತು. ಈಗ ನೋಡಿ, ನಾನು ತ್ರಿಜ್ಯದ ಅಳತೆಯನ್ನು ಬದಲು ಮಾಡ್ತಾ ಇದ್ದೇನೆ. ತ್ರಿಜ್ಯದ ಅಳತೆ ಬದಲಾಗ್ತಾ ಇದ್ದಂತೆ ಆ ಕೋನದ ಅಳತೆ ಏನಾಗಿದೆ? 90 ಡಿಗ್ರಿಯೇ ಆಗಿದೆ. ಇದು ಯಾವ ವಿಧದ ಕೋನ? ಹೌದು, ಲಂಬ ಕೋನ. ಇದೇ ತಾನೇ ನಿಮ್ಮ ತೀರ್ಮಾನ. ನೋಡಿ, ಈಗ ನಾನು ಆ ವೃತ್ತದ ಬೇರೆ ಬೇರೆ ಬಿಂದುವಿನಲ್ಲಿ ಈಗ ನೋಡ್ತಾ ಇದ್ದೇನೆ. ಬೇರೆ ಬೇರೆ ಬಿಂದುವಿನಲ್ಲಿಯೂ ಸಹ ಆ ತ್ರಿಜ್ಯ ಸ್ಪರ್ಶ ಬಿಂದುವಿನಲ್ಲಿ ಉಂಟು ಮಾಡ್ತಾ ಇರುವ ಕೋನ 90 ಡಿಗ್ರಿಯೇ ಆಗಿದೆ. ನೀವು ಇದನ್ನ ತಾನೇ ಗಮನಿಸಿದ್ದು. ನಿಮ್ಮ ತೀರ್ಮಾನವೂ ಸಹ ಇದೇ ಆಗಿದೆ ಅಲ್ವೇ? ಹೌದು ಮಕ್ಕಳೇ. ಹಾಗಾದರೆ ಆ ತೀರ್ಮಾನ ಈ ರೀತಿ ಇತ್ತು. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತವೆ ಅಂಥೇಳಿ. ಹೌದಾ? ಈಗ ಮುಂದೆ ಇನ್ನೊಂದು ಚಟುವಟಿಕೆಯನ್ನು ನಾವು ಮಾಡೋದಕ್ಕೂ ಮೊದಲು ನಮಗೆ ಈ ವೃತ್ತದ ಮೇಲಿನ ಯಾವುದೇ ಬಿಂದುವಿನ ಮೇಲೆ ಸ್ಪರ್ಶಕವನ್ನು ಹೇಗೆ ರಚಿಸೋದು ಅಂಥೇಳಿ ತಿಳ್ಕೊಂಡು ಬರೋಣ. ಈ ರಚನೆಯನ್ನು ನೀವು ರಚನೆಗಳು ಅಧ್ಯಾಯದಲ್ಲಿ ವಿವರವಾಗಿ ಕಲಿತೀರಾ. ಆದರೆ ಇದು ಇಲ್ಲಿ ಅತ್ಯಂತ ಸೂಕ್ತವಾಗಿದೆ. ನೀವು ಈ ರಚನೆಯನ್ನು ಕಲಿಯೋದು ಇದು ತುಂಬ ಸುಲಭವಾಗಿಯೂ ಇದೆ. ಹಾಗಾಗಿ ನಾವು ವೃತ್ತದ ಯಾವುದೇ ಒಂದು ಬಿಂದುವಿನ ಮೇಲೆ ಸ್ಪರ್ಶಕವನ್ನು ಹೇಗೆ ರಚಿಸೋದು ಅಂಥೇಳಿ ನೋಡೋಣವಾ ಮಕ್ಕಳೇ? ಇಲ್ಲಿ ಒಂದು ಸಮಸ್ಯೆ ಇದೆ. 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಕ್ಕೆ ವೃತ್ತದ ಯಾವುದೇ ಬಿಂದುವಿನಲ್ಲಿ ಸ್ಪರ್ಶಕವನ್ನು ರಚಿಸಿರಿ. ನಾನೀಗ ಅಳತೆ ಮಾಪಕ ಸ್ಕೇಲನ್ನು ತೆಗೆದುಕೊಳ್ತಾ ಇದ್ದೇನೆ ಹಾಗೂ ಪೇರ್ ಆಫ್ ಕಾಂಪಾಸಸ್ ಕೈವಾರವನ್ನು ತೆಗೆದುಕೊಂಡು 3 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ನಿಮಗೆ ಗೊತ್ತಿದೆ, ಇದು 3 ಸೆಂಟಿಮೀಟರ್ ಅಳತೆ. ಹೌದಾ? 3 ಸೆಂಟಿಮೀಟರ್ ತೆಗೆದುಕೊಂಡು ನಾನು ಓ ವೃತ್ತ ಕೇಂದ್ರದಿಂದ ವೃತ್ತವನ್ನು ರಚಿಸ್ತಾ ಇದ್ದೇನೆ. ಗಮನಿಸಿ. ಹೌದಾ? ಈಗ ವೃತ್ತದ ಯಾವುದೇ ಒಂದು ಬಿಂದುವಿನ ಮೇಲೆ ನಮಗೆ ಸ್ಪರ್ಶಕ ಬೇಕಾಗತ್ತೆ. ಹಾಗಾಗಿ ವೃತ್ತದ ಮೇಲೆ ಒಂದು ಬಿಂದು ಗುರುತಿಸ್ಕೊಳ್ತಾ ಇದ್ದೀನಿ. ಅದು ಪಿ ಆಗಿರಲಿ ಅಂತ ಅಂದ್ಕೊಳ್ಳೋಣ. ಈಗೇನು ಮಾಡ್ತಾ ಇದ್ದೀನಿ? ನಾನು ವೃತ್ತ ಕೇಂದ್ರ ಮತ್ತು ಪಿ ಬಿಂದುವನ್ನು ಸೇರಿಸುವಂತಹ ತ್ರಿಜ್ಯವನ್ನು ಎಳಿತಾ ಇದ್ದೇನೆ. ಈಗ ಒ ಪಿ ತ್ರಿಜ್ಯ ಆಗತ್ತೆ. ನಮಗೀಗ ಆಲ್ರೆಡಿ ಗೊತ್ತಿದೆ ಈ ವೃತ್ತದ ಅಳತೆ 3 ಸೆಂಟಿಮೀಟರ್ ಇದೆ. ನಾನು ಅದೇ ತ್ರಿಜ್ಯವನ್ನು ಇಟ್ಕೊಂಡು ಪಿ ಬಿಂದುವಿನಿಂದ ಒಂದು ಅರ್ಧ ವೃತ್ತವನ್ನು ಎಳಿತೇನೆ. ಈ ಅರ್ಧ ವೃತ್ತ ಏನು ಮಾಡುತ್ತೆ? ಈ ಮೊದಲ ವೃತ್ತವನ್ನು ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಆ ಛೇದಿಸುವ ಬಿಂದುವನ್ನು ಎಕ್ಸ್ ಅಂತ ಗುರುತಿಸ್ಕೊಂಡು ಎಕ್ಸನ್ನು ಕೇಂದ್ರವಾಗಿಟ್ಟುಕೊಂಡು ಅದೇ ತ್ರಿಜ್ಯದಲ್ಲೇ ಅಂದರೆ 3 ಸೆಂಟಿಮೀಟರ್ ತ್ರಿಜ್ಯದಲ್ಲೇ ನಾನು ಈಗಾಗಲೇ ಎಳೆದಂತಹ ಅರ್ಧ ವೃತ್ತವನ್ನು ಮತ್ತೊಮ್ಮೆ ಛೇದಿಸ್ತಾ ಇದ್ದೇನೆ. ಅದು ವೈ ಬಿಂದುವಿನಲ್ಲಿ ಆ ಅರ್ಧ ವೃತ್ತವನ್ನು ಛೇದಿಸುತ್ತೆ. ಈಗ ಎಕ್ಸ್ ವೈಯನ್ನು ಕೇಂದ್ರವಾಗಿಟ್ಕೊಂಡು ನಾನು ಕಂಸವನ್ನು ಎಳಿತಾ ಇದ್ದೇನೆ. 3 ಸೆಂಟಿಮೀಟರ್ ತ್ರಿಜ್ಯದಲ್ಲೇ, ತ್ರಿಜ್ಯದಲ್ಲಿ ಬದಲಾವಣೆ ಇಲ್ಲ. ಎಕ್ಸವನ್ನು ಕೇಂದ್ರವಾಗಿಸ್ಕೊಂಡು ಕಂಸವನ್ನು ಎಳೆದೆ. ವೈಯನ್ನು ಕೇಂದ್ರವಾಗಿರಿಸ್ಕೊಂಡು ಈ ಮೊದಲು ಎಳೆದಂತಹ ಕಂಸವನ್ನು ಕತ್ತರಿಸ್ತಾ ಇದ್ದೇನೆ. ನಾನು ಆ ಒಂದು ಬಿಂದುವಿಗೆ ಕ್ಯೂ ಅಂಥೇಳಿ ಕೊಟ್ಟರೆ, ಈಗ ನಾನು ಪಿ ಮತ್ತು ಕ್ಯೂ ಅನ್ನು ಸೇರಿಸುವಂತೆ ರೇಖೆಯನ್ನು ಎಳೆದೆ ಅಂತ ಹೇಳಿದ್ರೆ ಈ ರೇಖೆ ಪಿ ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆದಂಥ ಸ್ಪರ್ಶಕ ಆಗುತ್ತೆ. ಇದು ಎಷ್ಟು ಸುಲಭವಾಗಿದೆ ಅಲ್ವಾ ವಿದ್ಯಾರ್ಥಿಗಳೇ? ಈ ರೀತಿಯಾಗಿ ವೃತ್ತದ ಯಾವುದೇ ಒಂದು ಬಿಂದುವಿನಲ್ಲಿ ನಾವು ಸ್ಪರ್ಶಕವನ್ನು ಎಳಿತೇವೆ. ನೀವಿಲ್ಲಿ ಈ ತ್ರಿಜ್ಯ ಸ್ಪರ್ಶಕದಲ್ಲಿ ಎಷ್ಟು ಕೋನವನ್ನು ಉಂಟು ಮಾಡ್ತಿದೆ ಅಂತ ಹೇಳಿದ್ರೆ ಈ ಕೋನ ಮಾಪಕ ಸಹಾಯದಿಂದ ನೀವು ಅಳತೆ ಮಾಡಿ ಕಂಡುಹಿಡಿಯಬಹುದಾಗಿರುತ್ತೆ ಮಕ್ಕಳೇ. ಈಗ ನಿಮಗೆ ರಚನೆ ತಿಳಿತು ಅಂತ ಅಂದ್ಕೊಳ್ತೇನೆ. ಈಗ ನೀವು ರಚನೆಯನ್ನು ಕಲ್ತ್ಕೊಂಡ್ರಿ ಅಲ್ವಾ? ಈಗ ರಚನೆ ಕಲ್ತ್ಕೊಂಡ ನಂತರ ನಾನು ನೀಡಿದಂತಹ 2ನೇ ಚಟುವಟಿಕೆ ಮತ್ತು ನಿಮ್ಮ ತೀರ್ಮಾನ ಏನು ಅಂತ ನೆನಪಿಸ್ಕೊಳ್ಳೋಣ ಅಲ್ವಾ?
3 ವೃತ್ತಗಳನ್ನು ರಚಿಸಿ ಮೊದಲನೇ ವೃತ್ತದಲ್ಲಿ ವೃತ್ತದ ಒಳಭಾಗದಲ್ಲಿ ಒಂದು ಬಿಂದು ಗುರುತಿಸಿ ಹಾಗೂ ಈ ಬಿಂದುವಿನಿಂದ ಎಷ್ಟು ಸ್ಪರ್ಶಕಗಳನ್ನು ವೃತ್ತಕ್ಕೆ ಎಳೆಯಬಹುದೆಂದು ಕಂಡುಹಿಡಿಯಿರಿ. ಇದೇ ರೀತಿ ಎರಡನೇ ವೃತ್ತಕ್ಕೆ ವೃತ್ತದ ಮೇಲಿನ ಯಾವುದಾದರೂ ಒಂದು ಬಿಂದುವಿನಿಂದ ಪ್ರಯತ್ನಿಸಿ ಮತ್ತು ಮೂರನೇ ವೃತ್ತಕ್ಕೆ ವೃತ್ತದ ಹೊರಬಿಂದುವಿನಿಂದ ಪ್ರಯತ್ನಿಸಿ ಪ್ರತಿ ಸಂದರ್ಭದಲ್ಲೂ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆಯನ್ನು ಕಂಡುಹಿಡಿದು ನಿಮ್ಮ ತೀರ್ಮಾನ ತಿಳಿಸಿ. ಇದು ನಿಮಗೆ ನೀಡಿದಂತಹ ಚಟುವಟಿಕೆ ಆಯಿತು. ಇದರಲ್ಲಿ 3 ಪ್ರಕರಣ ಇದೆ. ಮೊದಲನೇ ಪ್ರಕರಣ ಯಾವುದು? ವೃತ್ತ ಇದೆ, ವೃತ್ತಕ್ಕೆ ಒಳ ಬಿಂದುವೊಂದನ್ನು ಗುರುತಿಸ್ಕೊಳ್ತಾ ಇದ್ದೇವೆ. ಓ ಕೇಂದ್ರವಿಳ್ಳುವಂತಹ ಒಂದು ವೃತ್ತಕ್ಕೆ ಪಿ ಅನ್ನೋದು ವೃತ್ತದ ಒಳಭಾಗದಲ್ಲಿರುವಂತಹ ಬಿಂದು ಆಗುತ್ತೆ. ನಾವು ಇದರಿಂದ ಎಷ್ಟೇ ರೇಖೆಗಳನ್ನು ಎಳೆದ್ರೂ ಸಹ ಆ ರೇಖೆಗಳೆಲ್ಲವೂ ಸಹ ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸ್ತಾ ಇದ್ದಾವೆ ಅಲ್ವೇ ಮಕ್ಕಳೇ? ಗಮನಿಸಿ. ಹಾಗಾದರೆ ಯಾವುದೂ ಸಹ ಸ್ಪರ್ಶಕ ಆಗಿಲ್ಲ. ನಿಮ್ಗಾಗಲೇ ವೃತ್ತ ಛೇದಕ ಮತ್ತು ವೃತ್ತ ಸ್ಪರ್ಶಕ ಅಂದ್ರೆ ಏನು ಅಂತ ಇಂದಿನ ತರಗತಿಯಲ್ಲಿ ತಿಳಿದಿದ್ದೀರಿ. ಈ ಚಟುವಟಿಕೆನ ನೀವು ಮಾಡಿದ್ರಿ. ನೀವು ಕಂಡುಕೊಂಡಂತಹ ತೀರ್ಮಾನ ವೃತ್ತದ ಒಳಗಿನ ಬಿಂದುವಿನಿಂದ ವೃತ್ತಕ್ಕೆ ಯಾವುದೇ ಸ್ಪರ್ಶಕಗಳನ್ನು ಎಳೆಯಲು ಸಾಧ್ಯವಿಲ್ಲ. ಇದು ನಿಮ್ಮ ತೀರ್ಮಾನ ಪ್ರಕರಣ 1ಕ್ಕಾಗಿತ್ತು. ಈ ಮತ್ತೊಂದು ಪ್ರಕರಣ ಏನು ಕೊಟ್ಟಿದ್ದೆ ನಾನು? ಆ ಪ್ರಕರಣ 2 ಈಗಾಗಿತ್ತು. ನೀವು ಒಂದು ವೃತ್ತ ಕೇಂದ್ರದಿಂದ ವೃತ್ತವನ್ನು ರಚಿಸ್ಕೊಳ್ತೀರಾ. ವೃತ್ತದ ಯಾವುದಾದರೂ ಒಂದು ಬಿಂದುವಿನ ಮೇಲೆ ನೋಡಿ, ಇಲ್ಲಿ ವೃತ್ತದ ಒಳಗೆ ನೋಡಿದ್ವಿ, ಯಾವುದೇ ಸ್ಪರ್ಶಕ ಇಲ್ಲ, ಹೌದಾ? ಈಗ ಆ ಬಿಂದುವನ್ನು ನಾನು ವೃತ್ತದ ಮೇಲ್ಭಾಗಕ್ಕೆ ತರ್ತಾ ಇದ್ದೀನಿ. ಅಂದರೆ ವೃತ್ತ ಪರಿಧಿಯ ಮೇಲೆ ತಂದಾಗ ನೀವು ಗಮನಿಸಬಹುದು, ನೀಲಿ ರೇಖೆಯಲ್ಲಿರುವಂತಹ ರೇಖೆ ಮಾತ್ರ ವೃತ್ತಕ್ಕೆ ಸ್ಪರ್ಶಕ ಆಗ್ತಾ ಇದೆ, ಉಳಿದೆಲ್ಲವೂ ವೃತ್ತ ಛೇದಕ ಆಗ್ತಾ ಇದೆ. ನೋಡಿ ಇಲ್ಲಿ ಈ ಚಿತ್ರವನ್ನು ಗಮನಿಸಿ. ನೀವು ಬಿಂದುಗಳನ್ನು ಬೇರೆ ಬೇರೆ ಭಾಗದಲ್ಲಿ ಗುರುತಿಸಬಹುದು. ಯಾವುದೇ ಭಾಗದಲ್ಲಿ ನೀವು ಬಿಂದುವನ್ನು ತೆಗೆದುಕೊಂಡ್ರು ಅಲ್ಲಿ ನೀವು ಎಳೆಯಬಹುದಾದಂತಹ ಸ್ಪರ್ಶಕಗಳ ಸಂಖ್ಯೆ ಎಷ್ಟಿತ್ತು? ಒಂದೇ ಒಂದು ಮಾತ್ರ. ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಒಂದು ಸ್ಪರ್ಶಕ ಮಾತ್ರ ಎಳೆಯಬಹುದು. ಆದರೆ ಒಂದು ವೃತ್ತಕ್ಕೆ ಎಷ್ಟು ಸ್ಪರ್ಶಕಗಳಿರ್ತವೆ? ವೃತ್ತದ ಮೇಲೆ, ಪರಿಧಿಯ ಮೇಲೆ ಅನೇಕ ಸ್ಪರ್ಶಕಗಳಿರ್ತವೆ. ಆದರೆ ಒಂದು ಬಿಂದುವಿನಲ್ಲಿ ಒಂದು ಮಾತ್ರ ಸ್ಪರ್ಶಕ ಇರುತ್ತೆ. ಇದು ಪ್ರಕರಣ 2 ಆಗಿತ್ತು. ಇದು ನಿಮ್ಮ ತೀರ್ಮಾನ ಆಗಿತ್ತು, ಹೌದಲ್ವಾ ಮಕ್ಕಳೇ? ಈಗ 3ನೇ ಪ್ರಕರಣ ಏನಿತ್ತು? ವೃತ್ತ ಕೇಂದ್ರ ಇದೆ, ವೃತ್ತವನ್ನು ರಚಿಸ್ಕೊಂಡ್ರಿ. ಅಲ್ಲಿ ನೀವೇನು ಮಾಡ್ತಾ ಇದ್ದೀರಿ? ವೃತ್ತದ ಒಳಭಾಗದಲ್ಲಿ ನೋಡಿದ್ರಿ. ವೃತ್ತದ ಒಳಭಾಗದಲ್ಲಿ ಯಾವುದೇ ಸ್ಪರ್ಶಕವನ್ನು ರಚಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಗೊತ್ತಾಯಿತು, ಹೌದಾ? ಈಗೇನು ಮಾಡ್ತಾ ಇದ್ದೀರಾ? ವೃತ್ತದ ಮೇಲೆ ಒಂದೇ ಒಂದು ಸ್ಪರ್ಶಕ ರಚಿಸ್ಬೋದು ಅಂತ ಗೊತ್ತಾಯಿತು. ವೃತ್ತದ ಹೊರಭಾಗಕ್ಕೆ ತೆಗೆದುಕೊಂಡು ಬಂದ್ರಿ. ಈಗ ನೋಡಿ, ವೃತ್ತದ ಒಳಭಾಗದಲ್ಲಿ ಯಾವುದೇ ಸ್ಪರ್ಶಕ ರಚಿಸೋಕೆ ಸಾಧ್ಯ ಇಲ್ಲ. ವೃತ್ತದ ಹೊರಭಾಗದಿಂದ ಎಷ್ಟು ಸ್ಪರ್ಶಕಗಳನ್ನು ರಚಿಸಬಹುದು? ಹೌದು ವಿದ್ಯಾರ್ಥಿಗಳೇ, 2 ಸ್ಪರ್ಶಕಗಳನ್ನು ವೃತ್ತಕ್ಕೆ ವೃತ್ತದ ಬಾಹ್ಯ ಬಿಂದುವಿನಿಂದ, ಹೊರ ಬಿಂದುವಿನಿಂದ ರಚಿಸಬಹುದು, ಹೌದಾ? ಸೊ ಇದು ನಿಮ್ಮ ತೀರ್ಮಾನ ಆಗಿತ್ತು. ನಾನೀಗ ಒಂದು ಚಿತ್ರವನ್ನು ಸಹ ನಿಮಗೆ ತೋರಿಸ್ತಾ ಇದ್ದೇನೆ, ಗಮನಿಸಿ. ಆ ಚಿತ್ರದಲ್ಲಿ ಈ ರೀತಿಯಾಗಿದೆ, ಹೌದಾ? ನೀವು ಬಾಹ್ಯ ಬಿಂದುವಿನಿಂದ ಅನೇಕ ರೇಖೆಗಳನ್ನು ಎಳೆದ್ರೂ ಸಹ ಆ ಎಲ್ಲ ರೇಖೆಗಳು ಸಹ ವೃತ್ತದ ಛೇದಕಗಳಾಗ್ತಾ ಇದ್ದಾವೆ. ಬರಿಯ ಕೆಂಪು ಬಣ್ಣದಲ್ಲಿರುವಂತಹ ರೇಖೆಗಳು ಮಾತ್ರ ವೃತ್ತ ಸ್ಪರ್ಶಕ ಆಗಿದೆ. ಹಾಗಾಗಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಕೇವಲ 2 ಮಾತ್ರ ಇದೆ. ಇದು ನಿಮ್ಮ ತೀರ್ಮಾನ, ಹೌದಾ? ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ನಿರ್ದಿಷ್ಟವಾಗಿ 2 ಸ್ಪರ್ಶಕಗಳನ್ನು ಎಳೆಯಬಹುದು. ಈ 3 ತೀರ್ಮಾನವನ್ನು ನೀವು ನನಗೆ ನೀಡಿದ್ರಿ, ಹೌದಾ? ಹಾಗಾದರೆ ಸ್ಪರ್ಶಕವನ್ನು ಬಾಹ್ಯ ಬಿಂದುವಿನಿಂದ ಎಳೆದ ಮೇಲೆ ಆ ಸ್ಪರ್ಶಕದ ಉದ್ದ ಯಾವುದನ್ನು ತೆಗೆದುಕೊಳ್ತೀವಿ? ನೋಡಿ, ಇಲ್ಲಿ ಇದು ಸ್ಪರ್ಶಕ ರೇಖೆ ಆಗಿದೆ. ಆದರೆ ಬಿ ಬಾಹ್ಯ ಬಿಂದು ಆಗಿದ್ದು ಸಿ ಸ್ಪರ್ಶ ಬಿಂದುವಾಗಿದೆ. ಬಿ ಮತ್ತು ಸಿನ ನಡುವಿನ ಅಂತರ ಏನಿದೆ ಅದು ಬಿ ಸಿ ಸ್ಪರ್ಶಕದ ಉದ್ದ ಆಯಿತು. ನಾವೀಗಾಗಲೇ ನೋಡಿದ್ವಿ ಬಾಹ್ಯ ಬಿಂದುವಿನಿಂದ 2 ಸ್ಪರ್ಶಕಗಳನ್ನು ಎಳೆಯಬಹುದು ಅಂತ. ಹಾಗೆ ಮತ್ತೊಂದು ಸ್ಪರ್ಶಕ ಬಿ ಡಿ ರೇಖಾಖಂಡವಾಗಿದೆ. ಹಾಗಾದರೆ ಬಿ ಬಿಂದು ಮತ್ತು ಡಿ ಬಿಂದು, ಸ್ಪರ್ಶ ಬಿಂದು ಡಿ ಇದೆಯಲ್ಲ, ಅದರ ನಡುವಿನ ಅಂತರವನ್ನು ಸ್ಪರ್ಶಕದ ಉದ್ದ, ಬಿ ಡಿ ಸ್ಪರ್ಶಕದ ಉದ್ದ ಅಂತ ಹೇಳಿ ಕರಿತೇವೆ, ಹೌದಾ? ಹಾಗಾದರೆ ನಿಮಗೆ ಸ್ಪರ್ಶಕದ ಉದ್ದದ ಬಗ್ಗೆ ಗೊತ್ತಾಯಿತು. ಇಲ್ಲಿ ಸ್ಪರ್ಶಕ ಉದ್ದ ಯಾವ್ದ್ಯಾವುದು? ಬಿ ಸಿ ಮತ್ತು ಬಿ ಡಿ ರೇಖಾಖಂಡಗಳು ಬಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಆಗಿದೆ, ಹೌದಾ? ಈಗ ನಾವು ಈ ಚಟುವಟಿಕೆಗಳನ್ನು ನೋಡಿದ್ವಿ. ಈ ಚಟುವಟಿಕೆಗಳನ್ನು ನೋಡಿದ ಮೇಲೆ ಒಂದು ವಿಚಾರವನ್ನು ಸ್ಮರಣೆ ಮಾಡಿಕೊಳ್ಳೋಣ. ಈ ಇಂದಿನ ತರಗತಿಯಲ್ಲಿ ಕಲ್ತಿರುವಂಥದ್ದು, 9ನೇ ತರಗತಿಯಲ್ಲಿ ನೀವು ಇದನ್ನು ಕಲ್ತಿದ್ದೀರಿ. ರೇಖೆಯ ಮೇಲಿರದ ಒಂದು ಬಿಂದುವಿನಿಂದ ಒಂದು ರೇಖೆಗೆ ಎಳೆಯಬಹುದಾದ ಕನಿಷ್ಠ ದೂರವೆಂದರೆ ಅದು ಅದರ ಲಂಬ ದೂರವಾಗಿರುತ್ತದೆ. ಗಮನಿಸಿ ಮಕ್ಕಳೇ, ಇಲ್ಲಿ ಈ ಚಿತ್ರವನ್ನು ನೋಡಿ. ಸಿ ಒಂದು
ರೇಖೆಯ ಮೇಲೆ ಇರದೇ ಇರುವಂತಹ ಬಿಂದು, ಎ ಬಿ ರೇಖೆಯ ಮೇಲೆ ಇಲ್ದಲೇ ಇರುವಂತಹ ಬಿಂದು ಸಿ ಆಗಿದೆ. ಈ ಸಿಯಿಂದ ನಾನು ಎ ಬಿ ರೇಖೆಗೆ ದೂರವನ್ನು ಎಳೆದಿದ್ದೇನೆ. ಆ ದೂರಗಳನ್ನು ನೀವು ಗಮನಿಸ್ತಾ ಹೋದ್ರೆ ಅದರಲ್ಲಿ ಅತ್ಯಂತ ಕನಿಷ್ಠ ದೂರ ಯಾವುದು ಅಂತ ಹೇಳಿದ್ರೆ 4 ಯೂನಿಟ್ಗಳು. ಆ 4 ಯೂನಿಟ್ಗಳಿರುವಂತಹ ರೇಖೆ ಎಷ್ಟು ಕೋನವನ್ನು ಉಂಟು ಮಾಡ್ತಾ ಇದೆ? 90 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದೆ. ಹಾಗಾದರೆ ಒಂದು ಹೊರಬಿಂದುವಿನಿಂದ ರೇಖೆಗೆ ಎಳೆಯಬಹುದಾದ ಕನಿಷ್ಠ ದೂರ ಅದರ ಲಂಬ ದೂರವೇ ಆಗಿರುತ್ತೆ. ನಾವು ಅದನ್ನು ಲಂಬ ದೂರ ಅಂತ ತಾನೇ ಕರೆಯೋದು, ಲಂಬ ರೇಖೆ ಅಂತೇಳಿ ಕರೆಯೋದಲ್ವಾ. ಇದೊಂದನ್ನು ವಿಚಾರವನ್ನು ನೀವು ನೆನಪಿಲ್ಲಿಟ್ಕೊಳ್ಬೇಕಾಗಿರುತ್ತೆ ಈ ಒಂದು ತರಗತಿಗಾಗಿ ಮಕ್ಕಳೇ. ಗಮನಿಸಿದ್ರಿ ಅಲ್ವಾ? ಈಗ ಈ ಒಂದು ವಿಡಿಯೋವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಓ ವೃತ್ತ ಕೇಂದ್ರವಾಗಿದೆ. ಓ ವೃತ್ತ ಕೇಂದ್ರದಿಂದ ನಾನು ಒಂದು ವೃತ್ತವನ್ನು ಎಳೆದಿದ್ದೇನೆ. ಪಿ ವೃತ್ತದ ಮೇಲಿರುವಂತಹ ಬಿಂದುವಾಗಿದೆ. ಪಿ ಬಿಂದುವಿನಲ್ಲಿ ವೃತ್ತಕ್ಕೆ ನಾನು ಸ್ಪರ್ಶಕವನ್ನು ರಚಿಸಿದ್ದೇನೆ. ಈಗ ನಾನೇನು ಮಾಡ್ತಾ ಇದ್ದೇನೆ, ಓ ಮತ್ತು ಪಿ ಈ ಬಿಂದುಗಳನ್ನು ಸೇರಿಸಿದ್ದೇನೆ. ಅದು ಅದರ ತ್ರಿಜ್ಯ ಆಯಿತು, ಅದರ ಅಳತೆ 3 ಯೂನಿಟ್ಗಳಿವೆ. ಈಗ ನೋಡಿ, ಸ್ಪರ್ಶಕದ ಮೇಲೆ ಯಾವುದೇ ಒಂದು ಬಿಂದುವನ್ನು ಗುರುತಿಸಿ ಆ ಬಿಂದುವಿನ ದೂರವನ್ನು ನಾನು ನೋಡಿದಾಗ ಆ ದೂರ ಸ್ಪರ್ಶಕದ ಒ ಪಿಗಿಂತ ಏನಾಗಿದೆ? ಹೆಚ್ಚಾಗಿದೆ. ಹೌದಾ? ಸೊ ನೀವು ಗಮನಿಸ್ಬೋದು, ಒ ಪಿಯೇ ಕನಿಷ್ಠ ದೂರ ಆಗಿರೋದು. ಈಗ ಅದರ ಕೋನದ ಅಳತೆಯನ್ನು ನೋಡಿದಾಗ ಅದು 90 ಡಿಗ್ರಿ ಉಂಟು ಮಾಡ್ತಾ ಇದೆ. ಹಾಗಾದರೆ ಈ ತ್ರಿಜ್ಯ ಈ ಸ್ಪರ್ಶಕಕ್ಕೆ ಏನಾಗಿದೆ ಮಕ್ಕಳೇ? ಕರೆಕ್ಟ್, ಲಂಬ ದೂರ ಆಗಿದೆ. ಒಂದು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ತ್ರಿಜ್ಯವೇ ಅತ್ಯಂತ ಕನಿಷ್ಠ ದೂರ ಸ್ಪರ್ಶಕಕ್ಕೆ. ಮತ್ತೆ ಅದು ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದೆ? 90 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದೆ ಸ್ಪರ್ಶ ಬಿಂದುವಿನಲ್ಲಿ. ಹಾಗಾಗಿ ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ ಮಕ್ಕಳೇ. ಈ ಒಂದು ವಿಚಾರವನ್ನು ತಿಳ್ಕೊಂಡ್ಮೇಲೆ ನಾವು ಈ ವೃತ್ತಗಳು ಅಧ್ಯಾಯವನ್ನು ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದ್ರೆ ಏನನ್ನ ಪ್ರಮುಖವಾಗಿ ಗಮನಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮಕ್ಕಳೇ, 99.99% ಈ ಅಧ್ಯಾಯದಿಂದ ಇರುವ 2 ಪ್ರಮೇಯದಲ್ಲಿ, ಪ್ರಮೇಯ 4.1 ಅದನ್ನು ಈ ತರಗತಿಯಲ್ಲಿ ಕಲ್ತ್ಕೊಳ್ತಾ ಇದ್ದೀರಾ, ಮತ್ತು ಪ್ರಮೇಯ 4.2 ಅದನ್ನು ಮುಂದಿನ ತರಗತಿಯಲ್ಲಿ ಕಲ್ತ್ಕೊಳ್ತಾ ಇದ್ದೀರಾ. ಈ 2ರಲ್ಲಿ ಒಂದು ಪ್ರಮೇಯ ಕಡಾಖಂಡಿತವಾಗಿ ಪರೀಕ್ಷೆಗೆ ಬರುತ್ತೆ 3 ಅಂಕಕ್ಕೆ. ಈಗ ನಾವು ಕಲಿತಾ ಇರೋದು ಪ್ರಮೇಯ 4.1 ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದಂತಹ ಪ್ರಮೇಯ. ಹಾಗಾಗಿ ಇದನ್ನು ಸರಿಯಾಗಿ ಗಮನಿಸಿ ಮಕ್ಕಳೇ. ಈ ಪ್ರಮೇಯ ಈ ರೀತಿಯಾಗಿದೆ, ಇದರ ಹೇಳಿಕೆ ಹೀಗಿದೆ: ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತವೆ. ಈಗ ತಾನೇ ನಾವು ಆಕ್ಟಿವಿಟಿ ಮೂಲಕ ನೋಡಿದ್ವಿ. ಇಲ್ಲಿ ನೋಡಿ, ಚಿತ್ರ ಈ ರೀತಿಯಾಗಿದೆ. ಓ ವೃತ್ತ ಕೇಂದ್ರವಿರುವಂತಹ ಒಂದು ವೃತ್ತಕ್ಕೆ ಪಿ ಬಿಂದುವಿನಲ್ಲಿ XY ಸ್ಪರ್ಶಕವಾಗಿದೆ. ಒ ಪಿ ಸ್ಪರ್ಶಕಕ್ಕೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಆಗಿದೆ. ಇದು ದತ್ತ ಆಯಿತು. ಆ ದತ್ತವನ್ನು ಒಮ್ಮೆ ಬರ್ದ್ಕೊಂಡು ಬಿಡೋಣವಾ? ಹಾಂ, ಓ ಕೇಂದ್ರವುಳ್ಳ ವೃತ್ತಕ್ಕೆ XY ರೇಖೆಯು ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. ಒ ಪಿ ಸ್ಪರ್ಶ ಬಿಂದು ಪಿ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಆಗಿದೆ. ಇನ್ನು ನಾವು ಸಾಧನೆ ಮಾಡಬೇಕಾಗಿರುವಂಥದ್ದೇನು? ಸಾಧನೀಯ ಏನು? ಒ ಪಿ ತ್ರಿಜ್ಯವು XY ಸ್ಪರ್ಶಕಕ್ಕೆ ಲಂಬವಾಗಿದೆ ಅಂತೇಳಿ ಸಾಧನೀಯ ಮಾಡಬೇಕು. ಒ ಪಿ ಪರ್ಪೆಂಡಿಕ್ಯುಲರ್ ಟು XY. ಅದನ್ನು ಹೇಗೆ ಸಾಧನೆ ಮಾಡೋದು ನೋಡಿ, ಒಂದು ರಚನೆಯನ್ನು ಮಾಡ್ಕೊಳ್ಳೋಣ. ಈಗ ಏನು ಆಕ್ಟಿವಿಟಿ ಮಾಡಿದ್ವೋ ಅದೇ ರೀತಿಯಾಗಿ XY ಸ್ಪರ್ಶಕದ ಮೇಲೆ ಪಿ ಬಿಂದುವನ್ನು ಹೊರತುಪಡಿಸಿ ಮತ್ತೊಂದು ಬಿಂದು ಕ್ಯೂವನ್ನು ಗುರುತಿಸಿಕೊಳ್ಳೋಣ. ಈ ಒ ಕ್ಯೂವನ್ನು ಸೇರಿಸೋಣ. ಈ ಒ ಕ್ಯೂ ವೃತ್ತವನ್ನು ಆರ್ ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ನೀವು ಗಮನಿಸಿದ್ರಿ ಅಲ್ವಾ? ಹಾಂ, ಈಗ ಸಾಧನೆ, ಈ ಕ್ಯೂ ಬಿಂದು ಅನ್ನೋದು ಪಿ ಸ್ಪರ್ಶ ಬಿಂದುವನ್ನು ಹೊರತುಪಡಿಸಿ XY ಸ್ಪರ್ಶಕದ ಮೇಲಿನ ಮತ್ತೊಂದು ಬಿಂದುವಾಗಿದೆ. ನೀವು ನೋಡಬಹುದು, ಇದು ವೃತ್ತವನ್ನು ಆರ್ ಬಿಂದುವಿನಲ್ಲಿ ಛೇದಿಸುತ್ತಿದೆ. ಮತ್ತಿದರ ತೀರ್ಮಾನ ಏನಂತ ಹೇಳ್ಬೋದು ನಾವು? ಓ ಆರ್ ಓ ಕ್ಯೂಗಿಂತ ಕಡಿಮೆ ಇದೆ. ಇದನ್ನ 1 ಅಂತ ಅನ್ಕೊಳ್ಳೋಣ, ಯಾಕೆಂದ್ರೆ ಪೂರ್ಣವು ಅದರ ಭಾಗಕ್ಕಿಂತಲೂ ದೊಡ್ಡದು. ನಾವು ಆಕ್ಸಿಮ್ಸ್ ಅಂಡ್ ಪಾಸ್ಟುಲೇಟ್ಸ್ ಅಲ್ಲಿ ಇದು ಕಲ್ತಿದ್ದೇವೆ, ಹೌದಾ? ನೆಕ್ಸ್ಟ್, ಒ ಪಿ ಮತ್ತು ಓ ಆರ್ ಎರಡು ಸಮ ಆಗಿದೆ. ಯಾಕೆ ಹೇಳಿ? ಕರೆಕ್ಟ್, ಒಂದೇ ವೃತ್ತದ ತ್ರಿಜ್ಯಗಳು. ಇನ್ನು 1 ಮತ್ತು 2ರಿಂದ ನೀವು ಗಮನಿಸಿದ್ರೆ ಓ ಆರ್ ಓ ಕ್ಯೂಗಿಂತ ಕಡಿಮೆ ಇದೆ, ಒ ಪಿ ಓ ಆರ್ಗೆ ಸಮ ಇದೆ. ಆಗಿದ್ಮೇಲೆ ಒ ಪಿ ಸಹ ಓ ಕ್ಯೂಗಿಂತ ಏನಾಗಿರುತ್ತೆ? ಕಡಿಮೆ ಇರುತ್ತೆ. 1 ಮತ್ತು 2ರಿಂದ ನಾವು ಈ ತೀರ್ಮಾನಕ್ಕೆ ಬಂದ್ವಿ. ನೋಡಿ, ನಮ್ಮ ತೀರ್ಮಾನ ಏನು ಆಯಿತು? ಒ ಪಿಯು ಪಿ ಯನ್ನು ಹೊರತುಪಡಿಸಿ XY ರೇಖೆಯ ಮೇಲಿನ ಯಾವುದೇ ಬಿಂದುವಿನನ್ನು ಓ ಬಿಂದುವಿಗೆ ಸೇರಿಸುವ ರೇಖೆಗಿಂತ ಚಿಕ್ಕದಾಗಿರುತ್ತೆ. ಹಾಗಾದರೆ ಒ ಪಿ ಮಾತ್ರ ಕನಿಷ್ಠ ದೂರ ಆಯಿತು ವೃತ್ತ ಕೇಂದ್ರ ಓನಿಂದ ಸ್ಪರ್ಶಕ XYಗೆ. ಹಾಗಾಗಿ ಒ ಪಿ XYಗೆ ಏನಾಗಿರ್ಲಿಕ್ಕೆ ಸಾಧ್ಯ?
ಲಂಬವಾಗಿರಲಿಕ್ಕೆ ಸಾಧ್ಯ. ಯಾಕೆಂದರೆ ನಾವು ತಿಳ್ಕೊಂಡಿದ್ದೀವಿ ಆಗಲೇ ಅದು ಕಾರಣ ಏನು ಅಂತ ಹೇಳಿ. ಏನದು ಕಾರಣ? ಒಂದು ಬಿಂದು ಮತ್ತು ಒಂದು ರೇಖೆಗಿರುವ ಕನಿಷ್ಠ ದೂರ ಅವುಗಳ ನಡುವಿನ ಲಂಬ ದೂರವಾಗಿರುತ್ತೆ. ಒ ಪಿ ಎಕ್ಸ್ ವೈಗಿರುವಂತಹ ಕನಿಷ್ಠ ದೂರ ಆಗಿರೋದ್ರಿಂದ ಒ ಪಿ ಎಕ್ಸ್ ವೈಗೆ ಲಂಬವಾಗಿರುತ್ತೆ. ಈ ಒಂದು ಪ್ರಮೇಯವನ್ನು ನೀವು ಚೆನ್ನಾಗಿ ಕಲ್ತ್ಕೊಳ್ಬೇಕು ಮಕ್ಕಳೇ. ಯಾಕೆ ಅಂತ ಹೇಳಿದ್ರೆ ಇದು ಪರೀಕ್ಷೆಗೆ ಅತ್ಯಂತ ಪ್ರಮುಖವಾದಂತಹ ಪ್ರಮೇಯ. ಇನ್ನು ಮುಂದಿನ ಒಂದು ಅಭ್ಯಾಸದ ಲೆಕ್ಕಗಳು ಈ ಪ್ರಮೇಯಕ್ಕೆ ಸಂಬಂಧಿಸಿದಂತೆ ನೋಡೋದಾದರೆ, ಅದಕ್ಕೆ ಮೊದಲು ನಾನು ನಿಮಗೆ ಅಭ್ಯಾಸ 4.1ರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಉತ್ತರಿಸಿ ಅಂಥೇಳಿ ಇಂದಿನ ತರಗತಿಯಲ್ಲಿ ಹೇಳಿದೆ. ಅದಕ್ಕೆ ನಾವು ಉತ್ತರ ಕೊಡ್ತಾ ಈ ಪ್ರಮೇಯಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನಿತ್ತು? ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಮಾತ್ರ ಇತ್ತು. ಅದಕ್ಕೆ ನಾನೀಗ ಚಿತ್ರ ನೀಡ್ತಾ ಇದ್ದೀನಿ. ನಿಮ್ಮ ಉತ್ತರ ಸರಿಯಾಗಿದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಇದು ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಎಷ್ಟು ಸ್ಪರ್ಶಕಗಳನ್ನು ವೃತ್ತಕ್ಕೆ ಎಳೆಯಬಹುದು ನಾವು. ಕರೆಕ್ಟ್, ಅಪರಿಮಿತ ಸ್ಪರ್ಶಕಗಳನ್ನು. ಈ ಪ್ರಶ್ನೆ ಈ ರೀತಿಯಾಗಿತ್ತು. ಬಿಟ್ಟ ಸ್ಥಳ ತುಂಬಿರಿ. ವೃತ್ತವನ್ನು ಸ್ಪರ್ಶಕವೊಂದು ಛೇದಿಸುವ ಬಿಂದುಗಳ ಸಂಖ್ಯೆ. ನಮಗೆ ಗೊತ್ತು ಸ್ಪರ್ಶಕ ವೃತ್ತವನ್ನು ಎಷ್ಟು ಬಿಂದುಗಳಲ್ಲಿ ಛೇದಿಸುತ್ತೆ. ಸ್ಪರ್ಶಕದ ವ್ಯಾಖ್ಯೆಯನ್ನು ಈ ಹಿಂದಿನ ತರಗತಿಯಲ್ಲಿ ನೀವು ಕಲ್ತ್ಕೊಂಡ್ರಿ. ಸ್ಪರ್ಶಕ, ಸ್ಪರ್ಶಿಸು ಅಂದರೆ ಅದು ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಸಂಧಿಸುತ್ತೆ. ನಿಮ್ಮ ಉತ್ತರ ಸರಿಯಾಗಿದೆ. ಈಗ ಮುಂದಿನ ಬಿಟ್ಟ ಸ್ಥಳ ಏನಿತ್ತು? ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ರೇಖೆಯೇ. ಈಗಾಗಲೇ ನಾವು ಮಾತಾಡ್ತಾ ಇದ್ದೀವಿ, ಆ ಪದವನ್ನು ಮತ್ತೆ ಮತ್ತೆ ಬಳಸಿದ್ದೇವೆ. ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ರೇಖೆ ಏನಾಗಿರುತ್ತೆ? ವೃತ್ತಛೇದಕ. ಕರೆಕ್ಟ್. ಮುಂದಿನ ಬಿಟ್ಟ ಸ್ಥಳ ಮೂರನೇದು, ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ. ಅದನ್ನು ಸಹ ನಾವು ಇಂದಿನ ತರಗತಿಯಲ್ಲಿ ಆಕ್ಟಿವಿಟಿ ಮಾಡಿದ್ವಿ. ಒಂದು ಸ್ಪರ್ಶಕಕ್ಕೆ ಎಷ್ಟು ಸಮಾಂತರ ಸ್ಪರ್ಶಕಗಳು ಇರಬಹುದು? ಒಂದು ವೃತ್ತ 2 ಸಮಾಂತರ ಸ್ಪರ್ಶಕಗಳನ್ನು ಹೊಂದಿರಲಿಕ್ಕೆ ಸಾಧ್ಯ. ಇನ್ನು ಕೊನೆಯ ಬಿಟ್ಟ ಸ್ಥಳ ಏನಾಗಿತ್ತು? ಒಂದು ವೃತ್ತ ಸ್ಪರ್ಶಕ ಮತ್ತು ಒಂದು ವೃತ್ತ ಹೊಂದಿರುವಂತಹ ಸಾಮಾನ್ಯ ಬಿಂದು. ಏನು ಹೇಳಿ ಮಕ್ಕಳೇ? ಕರೆಕ್ಟ್, ನಾವು ಅದನ್ನೇ ಸ್ಪರ್ಶ ಬಿಂದು ಅಂತ ಹೇಳಿ ಕರೆಯೋದು. ಇನ್ನು ಮುಂದಿನ ಪ್ರಶ್ನೆ ಏನಿತ್ತು? ಮುಂದಿನ ಪ್ರಶ್ನೆ ಸ್ವಲ್ಪ ಯೋಚಿಸುವ ರೀತಿಯಲ್ಲಿತ್ತು. 5 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಪಿ ಕ್ಯೂ. ಇದು ವೃತ್ತ ಕೇಂದ್ರ ಓದಿಂದ ಎಳೆದ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ. ಓ ಕ್ಯೂ 12 ಸೆಂಟಿಮೀಟರ್ ಆದರೆ ಪಿ ಕ್ಯೂನ ಉದ್ದ. ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ರು: 12 ಸೆಂಟಿಮೀಟರ್, 13 ಸೆಂಟಿಮೀಟರ್, 8.5 ಸೆಂಟಿಮೀಟರ್ ಮತ್ತು √119 ಸೆಂಟಿಮೀಟರ್. ನಾನೀಗ ಚಿತ್ರ ತೆಗೆದುಕೊಂಡು ಬಂದಿದ್ದೇನೆ ಇದನ್ನು ಸಾಲ್ವ್ ಮಾಡೋದಕ್ಕೆ. ಗಮನಿಸಿ, ಇಲ್ಲಿ ಒ ಪಿನ ಅಳತೆ ಅವರೇ ನೀಡಿದ್ದಾರೆ 5 ಸೆಂಟಿಮೀಟರ್, ಒ ಕ್ಯೂನ ಅಳತೆ 12 ಸೆಂಟಿಮೀಟರ್. ಈಗ ಗೊತ್ತಿದೆ ನಮಗೆ ತ್ರಿಜ್ಯ ಸ್ಪರ್ಶಕದಲ್ಲಿ 90 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ. ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ ಅಂತ. ಹಾಗಾಗಿ ಇದು ಒಂದು ಲಂಬ ಕೋನ ತ್ರಿಭುಜ ಆಯಿತು. ಪೈಥಾಗರಸ್ ಪ್ರಮೇಯದ ಅನ್ವಯ ಏನಾಗುತ್ತೆ ಮಕ್ಕಳೇ? ನೀವು ಇಂದಿನ ತರಗತಿಯಲ್ಲಿ ತ್ರಿಭುಜಗಳಲ್ಲಿ ಪೈಥಾಗರಸ್ ಪ್ರಮೇಯವನ್ನು ಸುದೀರ್ಘವಾಗಿ ಅಧ್ಯಯನ ಮಾಡಿದ್ದೀರಾ. ಅಲ್ಲಿ ವಿಕರ್ಣದ ಮೇಲಿನ ವರ್ಗ ಓ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿತ್ತು. ಆದರೆ ನಮಗಿಲ್ಲಿ ಬೇಕಾಗಿರೋದು ಮತ್ತೊಂದು ಬಾಹುವಿನ ಅಳತೆ, ಪಿ ಕ್ಯೂವಿನ ಅಳತೆ. ಹಾಗಾಗಿ ನಾವು ಪಿ ಕ್ಯೂ ಸ್ಕ್ವೇರ್ ಅನ್ನ ವಿಕರ್ಣದ ಮೇಲಿನ ವರ್ಗದಿಂದ ಒಂದು ಬಾಹುವಿನ ಅಳತೆಯ ವರ್ಗವನ್ನು ಕಳಿತಾ ಇದ್ದೇವೆ. ಹೌದಾ? 12 ಸ್ಕ್ವೇರ್ ಅಂದರೆ 144 ಆಯಿತು. 5 ಸ್ಕ್ವೇರ್ ಅಂತ ಹೇಳಿದ್ರೆ 25 ಆಯಿತು. ಹಾಗಾಗಿ 144ರಲ್ಲಿ 25 ಕಳೆದ್ರೆ ಪಿ ಕ್ಯೂ ಸ್ಕ್ವೇರ್ನ ಅಳತೆ 119 ಬರ್ತಾ ಇದೆ. ಆದರೆ ನಮಗೆ ಬೇಕಾಗಿರೋದು ಪಿ ಕ್ಯೂವಿನ ಅಳತೆ. ಹಾಗಾಗಿ ಎರಡು ಕಡೆ ನಾವು ವರ್ಗಮೂಲವನ್ನು ತೆಗೆದುಕೊಂಡ್ರೆ ಪಿ ಕ್ಯೂವಿನ ಅಳತೆ √119 ಸೆಂಟಿಮೀಟರ್ ಆಯಿತು. ಆಪ್ಷನ್ ಡಿ ಉತ್ತರ ಆಗುತ್ತೆ ಮಕ್ಕಳೇ. ಇನ್ನು ಮುಂದಿನ ಪ್ರಶ್ನೆ ಏನಿತ್ತು? ಎಕ್ಸಸೈಸ್ 4.1ನಲ್ಲಿ ಆ ಪ್ರಶ್ನೆ ಈ ರೀತಿಯಾಗಿತ್ತು. ಇದು ಕೊನೆಯ ಪ್ರಶ್ನೆ ಆಗಿತ್ತು ಆ ಅಭ್ಯಾಸದಲ್ಲಿ. ವೃತ್ತವನ್ನು ರಚಿಸಿ. ಕೊಟ್ಟಿರುವ ರೇಖೆಗೆ ಸಮಾಂತರವಾಗಿರುವಂತೆ ವೃತ್ತಕ್ಕೆ ಒಂದು ರೇಖೆಯು ಸ್ಪರ್ಶಕ ಮತ್ತೊಂದು ರೇಖೆಯು ಛೇದಕವಾಗಿರುವಂತೆ 2 ರೇಖೆಗಳನ್ನು ಎಳೆಯಿರಿ. ಇದು ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಯನ್ನು ನಾನೊಂದು ಆಕ್ಟಿವಿಟಿ ಮೂಲಕ ನಿಮಗೆ ಉತ್ತರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಗಮನಿಸಿ. ಓ ವೃತ್ತ ಕೇಂದ್ರವಿರುವಂತಹ ವೃತ್ತಕ್ಕೆ ಎ ಬಿ ಒಂದು ರೇಖೆಯಾಗಿದೆ. ಇದಕ್ಕೆ ಸಮಾಂತರವಾಗಿರುವಂತೆ ಸ್ಪರ್ಶಕವನ್ನು ಎಳಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಲಂಬ ರೇಖೆ ಬೇಕು ವೃತ್ತದ ಕೇಂದ್ರದಿಂದ. ಈಗ ಓ ಸಿ ಲಂಬ ರೇಖೆಯಾಗಿದೆ. ಎ ಬಿಗೆ ಸಮಾಂತರವಾಗಿ ಸ್ಪರ್ಶ ಬಿಂದು ಸಿ ನಲ್ಲಿ ನಾನು ಒಂದು ಸಮಾಂತರ ರೇಖೆಯನ್ನು ಎಳಿತಾ ಇದ್ದೇನೆ, ಅದು ಸ್ಪರ್ಶಕ ಆಗುತ್ತೆ. ಹಾಗೆ ಮತ್ತೊಂದು ರೇಖೆ ಎ ಬಿಗೆ ಸಮಾಂತರವಾಗಿರುವಂತೆ ಎಳಿತಾ ಇದ್ದೇನೆ, ಅದು ಇ ಡಿ ಬಿಂದುವಿನಲ್ಲಿ ವೃತ್ತವನ್ನು ಛೇದಿಸ್ತಾ ಇದೆ. ಹಾಗಾಗಿ ಅದು ವೃತ್ತ
ಛೇದಕ ಆಗತ್ತೆ. ಗಮನಿಸಿ. ಈಗ ಮುಂದಿನ ಪ್ರಶ್ನೆ ಇಂದಿನ ಪ್ರಮೇಯಕ್ಕೆ ಅನ್ವಯಿಸಿದಂತೆ ನೋಡೋದಾದ್ರೆ ಈ ರೀತಿ ಇದೆ. ಗಮನಿಸಿ ಮಕ್ಕಳೇ. ಉದಾಹರಣೆ 1 ತೆಗೆದುಕೊಂಡಿದ್ದೇನೆ ಮಕ್ಕಳೇ. ಈ ಗಮನಿಸಿ, ಇದು 2 ಏಕಕೇಂದ್ರೀಯ ವೃತ್ತಗಳಲ್ಲಿ ದೊಡ್ಡ ವೃತ್ತದ ಜಾವು ಚಿಕ್ಕ ವೃತ್ತವನ್ನು ಸ್ಪರ್ಶಿಸಿದರೆ ಜಾವು ಸ್ಪರ್ಶ ಬಿಂದುವಿನಲ್ಲಿ ಅರ್ಧಿಸಲ್ಪಡುತ್ತದೆ ಎಂದು ಸಾಧಿಸಿ. ಇದನ್ನು ನಾವು ಸಾಧನೆ ಮಾಡಬೇಕಾಗಿದೆ. ಅದಕ್ಕೆ ಮೊದಲು ಒಂದು ಆಕ್ಟಿವಿಟಿನ ಇದನ್ನು ನಾವು ಪರೀಕ್ಷಿಸಿ ನೋಡೋಣ. ಓ ಕೇಂದ್ರವುಳ್ಳಂತಹ ವೃತ್ತಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಗಮನಿಸಿ, ಇದು ಓ ಕೇಂದ್ರವುಳ್ಳುವಂತಹ ವೃತ್ತ. ಈ ವೃತ್ತಕ್ಕೆ ಮತ್ತೊಂದು ಏಕಕೇಂದ್ರೀಯ ವೃತ್ತ ಅಂದರೆ ಕೇಂದ್ರ ಓ ಇರುವಂತೆ ತ್ರಿಜ್ಯ ಬೇರೆ ಇರುವಂತೆ ವೃತ್ತವನ್ನು ರಚಿಸ್ಕೊಳ್ತಾ ಇದ್ದೇನೆ. ಪಿ ಚಿಕ್ಕ ವೃತ್ತದಲ್ಲಿ ಇರುವಂತಹ ಸ್ಪರ್ಶ ಬಿಂದು ಆಗಿದೆ. ಅದರ ಮುಖಾಂತರ ನಾನು ಎ ಬಿ ಒಂದು ಜಾವನ್ನು ಎಳೆದಿದ್ದೇನೆ. ಈ ಎ ಬಿ ಜಾ ಒ ಪಿ ತ್ರಿಜ್ಯದಿಂದ ಅರ್ಧಿಸಲ್ಪಡುತ್ತದೆ ಅಂತೇಳಿ ನಾವು ಕಂಡುಹಿಡಬೇಕಾಗಿದೆ. ಗಮನಿಸಿ, ಎ ಪಿ 4 ಯೂನಿಟ್ಗಳಿವೆ, ಹಾಗೆ ಪಿ ಬಿ 4 ಯೂನಿಟ್ಗಳಿವೆ. ಇದನ್ನು ನಾವೀಗ ನೋಡಿದ್ವಿ ಅಲ್ವಾ? ನೋಡಿ, ಇದು ಯಾವುದೇ ಬಿಂದುವಿನಲ್ಲಿ ಹೋದ್ರೂ ಸಹ ಏನಾಗುತ್ತೆ, ತ್ರಿಜ್ಯ ಜಾವನ್ನ ಅರ್ಧಿಸುತ್ತೆ. ಇದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ, ಹೌದಾ? ಇದನ್ನು ನಾವೀಗ ತಾರ್ಕಿಕವಾಗಿ ಸಾಧಿಸೋಣ. ಇದು ಪುಟ ಸಂಖ್ಯೆ 109ರಲ್ಲಿ ಇದೆ. ಗಮನಿಸಿ, ಈಗಾಗಲೇ ನಾವು ಹೇಳಿಕೆಯನ್ನು ನೋಡಿದ್ದೇವೆ. ಹೇಳಿಕೆಯ ರೀತಿಯಲ್ಲಿ ಚಿತ್ರ ಬರ್ಕೊಂಡ್ರೆ C1 ಮತ್ತು C2 ಏಕಕೇಂದ್ರೀಯ ವೃತ್ತಗಳಾಗ್ತವೆ. ಎ ಬಿ ಜಾವು ಚಿಕ್ಕ ವೃತ್ತವನ್ನು ಪಿ ಬಿಂದುವಿನಲ್ಲಿ ಸ್ಪರ್ಶಿಸ್ತಾ ಇದೆ. ಈಗ ಒ ಪಿ ತ್ರಿಜ್ಯವು ಎ ಬಿ ಜಾವನ್ನು ಅರ್ಧಿಸುತ್ತೆ ಅಂತ ಹೇಳಿ ನಾವು ಸಾಧಿಸಬೇಕಾಗಿದೆ. ಹಾಗಾಗಿ ದತ್ತವನ್ನು ಈ ರೀತಿಯಾಗಿ ಬರ್ಕೊಳ್ಬೋದಾ? C1 ಮತ್ತು C2 ಓ ಕೇಂದ್ರವುಳ್ಳ 2 ಏಕಕೇಂದ್ರೀಯ ವೃತ್ತಗಳಾಗಿದ್ದು ಎ ಬಿಯ ದೊಡ್ಡ ವೃತ್ತ C1, ಎ ಬಿಯು ದೊಡ್ಡ ವೃತ್ತ C1 ನಿಂದ C2 ವೃತ್ತವನ್ನು ಪಿ ಬಿಂದುವಿನಲ್ಲಿ ಸ್ಪರ್ಶಿಸುವಂತೆ ಎಳೆದ ಜ ಆಗಿದೆ. ನಾವು ಸಾಧನೆ ಮಾಡಬೇಕಾಗಿರುವಂಥದ್ದೇನು? ಎ ಪಿ ಈಕ್ವಲ್ಸ್ ಪಿ ಬಿ, ಹೌದಾ? ಆ 2 ಜಾವನ್ನ ಒ ಪಿ ಅರ್ಧಿಸುತ್ತೆ ಅಂತ ಹೇಳಿ ಸಾಧನೆ ಮಾಡಬೇಕಾಗಿರುತ್ತೆ. ಅಂದರೆ ಅರ್ಥ ಎ ಪಿ ಈಕ್ವಲ್ಸ್ ಪಿ ಬಿ ಮಾಡಬೇಕು. ಈಗ ರಚನೆ ಏನಾದರೂ ಮಾಡ್ಕೊಳ್ಬೇಕಾ? ಹೌದು, ಓ ಮತ್ತು ಪಿ ಅನ್ನು ಸೇರಿಸಿ, ಹೌದಾ? ತ್ರಿಜ್ಯವನ್ನು ಸೇರಿಸ್ತಾ ಇದ್ದೇವೆ. ನಂತರ ಸಾಧನೆ ಹೇಗೆ ಮಾಡ್ತೀವಿ? ಎ ಬಿಯು ಪಿ ಬಿಂದುವಿನಲ್ಲಿ C2 ವೃತ್ತಕ್ಕೆ ಸ್ಪರ್ಶಕವಾಗಿದೆ ಮತ್ತು ಒ ಪಿಯು ತ್ರಿಜ್ಯವಾಗಿದೆ. ನಾವು ಈಗಾಗಲೇ ನೋಡಿದ್ವಿ, ಸ್ಪರ್ಶಿಸುವಂತೆ ಜಾವನ್ನ ಎಳಿರಿ ಅಂತ ಹೇಳಿರೋದ್ರಿಂದ ಇದು ಸ್ಪರ್ಶಕ ಆಯಿತು. ಪಿ ಬಿಂದುವಿನಲ್ಲಿ ಒ ಪಿ ತ್ರಿಜ್ಯವನ್ನು ಎಳೆದಿರೋದ್ರಿಂದ ಅದು ಲಂಬ ಕೋನವನ್ನು, ಸ್ಪರ್ಶ ಬಿಂದುವಿನಲ್ಲಿ ಲಂಬ ಕೋನವನ್ನು ಉಂಟು ಮಾಡ್ತಾ ಇದೆ. ಹೇಗೆ ಗೊತ್ತಾಯಿತು ನಮಗೆ ಒ ಪಿ ಲಂಬ ಎ ಬಿ ಅಂತ ಹೇಳಿ? ಈಗ ತಾನೇ ಪ್ರಮೇಯ 4.1 ನೋಡ್ಕೊಂಡು ಬಂದ್ವಿ, ಹೌದಲ್ವಾ? ಪ್ರಮೇಯ 4.1 ಏನನ್ನ ಹೇಳುತ್ತೆ? ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದಂತಹ ತ್ರಿಜ್ಯವು ಲಂಬವಾಗಿರುತ್ತೆ ಅಂತ ಹೇಳುತ್ತೆ, ಹೌದಾ? ಈಗ ಮುಂದೆ ಹೋಗೋದಾದ್ರೆ ನಮ್ಗೀಗಾಗಲೇ ಗೊತ್ತಿದೆ, ಅದು ಲಂಬ ಆಯಿತು ಅಂತ ಹೇಳಿದ್ರೆ ಜಾವನ್ನ ಅರ್ಧಿಸುತ್ತೆ. ಕಾರಣ ಈಗಾಗಲೇ ನಾವು ಕಲ್ತ್ಕೊಂಡು ಬಂದಿದ್ದೀವಿ, ಏನದು? ವೃತ್ತ ಕೇಂದ್ರದಿಂದ ಜಾಕ್ಕೆ ಎಳೆದ ಲಂಬವು ಜಾವನ್ನು ಅರ್ಧಿಸುತ್ತೆ ಅಂತೇಳಿ ಈಗಾಗಲೇ ಕಲ್ತ್ಕೊಂಡು ಬಂದಿದ್ದೀವಿ. ಹಾಗಾಗಿ ಎ ಪಿ ಈಕ್ವಲ್ಸ್ ಪಿ ಬಿ ಆಗುತ್ತೆ ಮಕ್ಕಳೇ. ಈಗ ನಾವು ಅವರು ನೀಡಿರುವಂತಹ ಸಮಸ್ಯೆಯನ್ನು ಸಾಧನೆ ಮಾಡಿದ್ವಿ ಅಲ್ವಾ? ಈಗ ಮುಂದಿನ ಸಮಸ್ಯೆ ನೋಡೋಣ. ಇದು ಅಭ್ಯಾಸ ಲೆಕ್ಕ 7 ಪುಟ ಸಂಖ್ಯೆ 112ರಲ್ಲಿದೆ. ಈ ಲೆಕ್ಕ ಈ ರೀತಿಯಾಗಿದೆ ಮಕ್ಕಳೇ. 2 ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯವು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಆಗಿವೆ. ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜಾದ ಉದ್ದವನ್ನು ಕಂಡುಹಿಡಿಯಿರಿ. ಈಗ ತಾನೇ ಸಾಧನೆ ಮಾಡಿದಂತಹ ಸಂಬಂಧಿಸಿದಂತಹ ಲೆಕ್ಕವೇ ಆಗಿದೆ. C1 ಮತ್ತು C2 ಏಕಕೇಂದ್ರೀಯ ವೃತ್ತಗಳಾಗಿವೆ. ಚಿಕ್ಕ ವೃತ್ತದ ತ್ರಿಜ್ಯ 3 ಯೂನಿಟ್ಗಳು, ದೊಡ್ಡ ವೃತ್ತದ ತ್ರಿಜ್ಯ 5 ಯೂನಿಟ್ಗಳಾದರೆ ನಾವು ಈ ದೊಡ್ಡ ವೃತ್ತದ ಜಾ ಏನಿದೆ ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ಹೇಳಿದಿರುವಂಥದ್ದು ಅದರ ಉದ್ದ ಕಂಡುಹಿಡಿಬೇಕಾಗಿದೆ. ಈಗ ನೋಡಿ, ನಮ್ಗೀಗ ಆಲ್ರೆಡಿ ಗೊತ್ತಿದೆ ಒ ಪಿ ಯು ಎ ಬಿಗೆ ಪಿ ಬಿಂದುವಿನಲ್ಲಿ ಎಳೆದಂತಹ ಲಂಬವಾಗಿದೆ ಪ್ರಮೇಯ 4.1ರಿಂದ. ಈಗ ನೋಡಿ, ಒ ಪಿ ಬಿ ಲಂಬಕೋನ ತ್ರಿಭುಜ ಆಗುತ್ತೆ. ಹಾಗಾಗಿ ನಾವು ಪೈಥಾಗರಸ್ ಪ್ರಮೇಯದ ಅನ್ವಯ ಈ ಏನು ಒ ಬಿ ಸ್ಕ್ವೇರ್ ಇದೆ, ಒ ಪಿ ಸ್ಕ್ವೇರ್ ಪ್ಲಸ್ ಪಿ ಬಿ ಸ್ಕ್ವೇರ್ಗೆ ಸಮ ಇದೆ. ಒ ಬಿ ಸ್ಕ್ವೇರ್ ಈಕ್ವಲ್ಸ್ ಒ ಪಿ ಸ್ಕ್ವೇರ್ ಪ್ಲಸ್ ಪಿ ಬಿ ಸ್ಕ್ವೇರ್ ಆಯಿತು ಅಂತ ಹೇಳಿದ್ರೆ ಒ ಬಿ ಅನ್ನುವಂಥದ್ದು ದೊಡ್ಡ ವೃತ್ತದ ತ್ರಿಜ್ಯ, ಒ ಪಿ ಅನ್ನುವಂಥದ್ದು ಚಿಕ್ಕ ವೃತ್ತದ ತ್ರಿಜ್ಯ. ಆದರೆ ನಮಗೆ ಬೇಕಾಗಿರೋದು ಪಿ ಬಿನ ಅಳತೆ. ಹಾಗಾಗಿ ನಾನು ಸ್ವಲ್ಪ ಮಾರ್ಪಾಟು ಮಾಡಿ ಇದನ್ನು ಪಿ ಬಿ ಸ್ಕ್ವೇರ್ ಈಕ್ವಲ್ಸ್ ಒ ಬಿ ಸ್ಕ್ವೇರ್ ಮೈನಸ್ ಒ ಪಿ ಸ್ಕ್ವೇರ್ ಅಂತ ಬರೆದುಕೊಳ್ತೇನೆ. ಒ ಬಿ ಸ್ಕ್ವೇರ್ ಅಳತೆ ಗೊತ್ತಿದೆ, 5 ಯೂನಿಟ್ಗಳು, 5 ಸ್ಕ್ವೇರ್ ಆಯಿತು. ಹಾಗೆ ಒ ಪಿ ಗೊತ್ತಿದೆ, ಅದು ಚಿಕ್ಕ ವೃತ್ತದ ತ್ರಿಜ್ಯ 3 ಯೂನಿಟ್ಗಳು, 3 ಸ್ಕ್ವೇರ್ ಆಯಿತು. ಅದನ್ನು ಸುಲಭೀಕರಿಸಿದಾಗ 5 ಸ್ಕ್ವೇರ್ ಅಂದರೆ 25, 3 ಸ್ಕ್ವೇರ್ ಅಂದರೆ 9. ಹಾಗಾಗಿ ಪಿ ಬಿ ಸ್ಕ್ವೇರ್ ಈಕ್ವಲ್ಸ್ 25 ಮೈನಸ್ 9 ಕಳೆದಾಗ ನಮಗೆ 16 ಯೂನಿಟ್ಗಳು ಸಿಗ್ತಾ ಇದೆ. ಪಿ ಬಿ ಸ್ಕ್ವೇರ್ನ ಅಳತೆ. ಆದರೆ ನಮಗೆ ಬೇಕಾಗಿರೋದು ಪಿ ಬಿ ಆಗಿರೋದ್ರಿಂದ ಎರಡೂ ಕಡೆ ವರ್ಗಮೂಲವನ್ನು ತೆಗೆದುಕೊಂಡ್ರೆ ಪಿ ಬಿನ ಅಳತೆ ಎಷ್ಟು ಬರ್ತಾ ಇದೆ?
±4 ಯೂನಿಟ್ಗಳು ಬರುತ್ತೆ. ಆದರೆ ನಾವು ಅಳತೆಯನ್ನು ಧನ ಚಿಹ್ನೆಯಲ್ಲಿ ಮಾತ್ರ ಅಳೆಯೋದ್ರಿಂದ ಇಲ್ಲಿ ನಾವು +4 ಮಾತ್ರ ತೆಗೆದುಕೊಳ್ತಾ ಇದ್ದೇವೆ. ಹಾಗಾಗಿ PB 4 ಸೆಂಟಿಮೀಟರ್ ಆಯಿತು. ಈಗಾಗಲೇ ನಮಗೆ ಗೊತ್ತಿದೆ AP ಮತ್ತು PB ಸಮ ಇರುತ್ತೆ ಅಂತ ಹೇಳಿ. ಹಾಗಾಗಿ ಎರಡರ ಅಳತೆನೂ 4 ಸೆಂಟಿಮೀಟರ್ ಆಯಿತು. ಆದರೆ ಅವರು ನಮಗೆ ಕೇಳಿರೋದು ABನ ಅಳತೆ ಆಗಿರೋದ್ರಿಂದ AB = AP + PB 4 + 4 ಅಂತ ಹೇಳಿದ್ರೆ 8 ಸೆಂಟಿಮೀಟರ್ ಆಯಿತು. ಇವತ್ತು ಏನೆಲ್ಲ ಕಲ್ತ್ವಿ ಅನ್ನೋದನ್ನು ನೋಡೋಣ. ನೆನಪಿನಲ್ಲಿ ಇಡಬೇಕಾದಂತಹ ಅಂಶಗಳು ಯಾವ್ಯಾವುದು ಅಂತ ಹೇಳಿದ್ರೆ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಅಂತ ನೋಡಿದ್ವಿ. ಅದಾದಮೇಲೆ 3 ಪ್ರಕರಣಗಳನ್ನು ನೋಡಿದ್ವಿ. ಅವ್ಯಾವ್ಯಾವು? ವೃತ್ತದ ಒಳಗಿನ ಬಿಂದುವಿನಿಂದ ವೃತ್ತಕ್ಕೆ ಯಾವುದೇ ಸ್ಪರ್ಶಕಗಳನ್ನು ಎಳೆಯಲು ಸಾಧ್ಯವಿಲ್ಲ. ಇನ್ನು ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕ ಮಾತ್ರ ಎಳೆಯಬಹುದು. ಮತ್ತೊಂದು ಪ್ರಕರಣ, ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ನಿರ್ದಿಷ್ಟವಾಗಿ 2 ಸ್ಪರ್ಶಕಗಳನ್ನು ಎಳೆಯಬಹುದು ಅಂತ ನೋಡಿದ್ವಿ. ಮುಂದಿನ ಅಧ್ಯಾಯದಲ್ಲಿ ಈ ಪ್ರಮೇಯ 4.2 ಮತ್ತು ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ. ಈ ಪ್ರಮೇಯವನ್ನು ಸಾಧನೆ ಮಾಡೋಕ್ಕೂ ಮೊದಲು ನಾನು ಇವತ್ತು ನಿಮಗೊಂದು ಚಟುವಟಿಕೆಯನ್ನು ನೀಡ್ತಾ ಇದ್ದೀನಿ. ಆ ಚಟುವಟಿಕೆಯನ್ನು ಮಾಡಿ ಅದರ ತೀರ್ಮಾನವನ್ನು ತೆಗೆದುಕೊಂಡು ಬಂದರೆ ಅದು ಸಹ ಮುಂದಿನ ತರಗತಿಯ ಪ್ರಾರಂಭವಾಗುತ್ತೆ. ಈ ಪ್ರಮೇಯವನ್ನು ತಾರ್ಕಿಕವಾಗಿ ಸಾಧನೆ ಮಾಡಲು ನಮಗೆ ತುಂಬ ಅನುಕೂಲ ಆಗುತ್ತೆ. ಚಟುವಟಿಕೆ ಏನು ಅಂತ ನೋಡೋಣ ಮಕ್ಕಳೇ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕದ ರಚನೆಯನ್ನು ನಾನು ಹೇಳ್ಕೊಡ್ತೇನೆ. ಇದು ರಚನೆಗಳು ಅಧ್ಯಾಯದಲ್ಲಿ ಬರುತ್ತೆ. ಆದರೆ ಈ ಚಟುವಟಿಕೆ ಮಾಡೋದಕ್ಕೆ ನಿಮಗೆ ಅದು ಅತ್ಯಂತ ಅವಶ್ಯಕ ಆಗಿರೋದ್ರಿಂದ ಮೊದಲು ನಾನು ನಿಮಗೆ ರಚನೆ ಹೇಳ್ಕೊಡ್ತೇನೆ, ನಂತರ ಈ ಚಟುವಟಿಕೆಯನ್ನು ಮಾಡಿ. ವಿದ್ಯಾರ್ಥಿಗಳೇ, ಈಗ ಗಮನಿಸಿ, ನಾನು ನಿಮಗೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳನ್ನು ಹೇಗೆ ರಚಿಸೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಇಲ್ಲಿ ಒಂದು ಸಮಸ್ಯೆ ಇದೆ. ಈ ರೀತಿಯಾಗಿ 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಕ್ಕೆ ವೃತ್ತ ಕೇಂದ್ರದಿಂದ 6 ಸೆಂಟಿಮೀಟರ್ ದೂರದಲ್ಲಿರುವ ಬಾಹ್ಯ ಬಿಂದು Pನಿಂದ ಸ್ಪರ್ಶಕ ರಚಿಸಿ. ಆ P ಬಿಂದು ವೃತ್ತದ ಹೊರಭಾಗದಲ್ಲಿ ಎಲ್ಲೇ ಇರಬಹುದು, ಆದರೆ ಅದು ವೃತ್ತ ಕೇಂದ್ರದಿಂದ 6 ಸೆಂಟಿಮೀಟರ್ ದೂರದಲ್ಲಿರುತ್ತೆ. ಅದಕ್ಕಾಗಿ ರಚನೆಯ ಹಂತಗಳಲ್ಲಿ ಮೊದಲನೇ ಹಂತ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊದಲಿಗೆ 6 ಸೆಂಟಿಮೀಟರ್ ಇರುವಂತಹ ಒಂದು ರೇಖಾಖಂಡವನ್ನು ರಚಿಸ್ತಾ ಇದ್ದೇನೆ. ಗಮನಿಸಿ, 0 ಇಂದ 6 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡೆ. ಹೌದಾ? ಇದು ಒಂದು ತುದಿ ವೃತ್ತ ಕೇಂದ್ರ O ಆಯಿತು ಅಂತ ಹೇಳಿದ್ರೆ, ಈ ವೃತ್ತ ಕೇಂದ್ರ Oನಿಂದ ಮತ್ತೊಂದು ಬಿಂದು, ಕೊನೆಯ ಬಿಂದು P ಆಗಿರುತ್ತೆ. ಇದು ಬಾಹ್ಯ ಬಿಂದು P ಆಯಿತು. ಈಗ ನಾನೇನು ಮಾಡ್ತಾ ಇದ್ದೀನಿ, Oನಲ್ಲಿ 3 ಸೆಂಟಿಮೀಟರ್ ಅಳತೆ ತೆಗೆದುಕೊಂಡು, ಗಮನಿಸಿ, 3 ಸೆಂಟಿಮೀಟರ್ ಅಳತೆ ತೆಗೆದುಕೊಂಡು Oನನ್ನು ಕೇಂದ್ರವಾಗಿಟ್ಕೊಂಡು ನಾನೇನು ಮಾಡ್ತಾ ಇದ್ದೀನಿ, ಒಂದು ವೃತ್ತವನ್ನು ರಚಿಸ್ತಾ ಇದ್ದೇನೆ. ಈಗ ಈ ತ್ರಿಜ್ಯದ ಅಳತೆ ಎಷ್ಟಿದೆ? 3 ಸೆಂಟಿಮೀಟರ್ ತ್ರಿಜ್ಯವಿರುವಂಥ ವೃತ್ತವನ್ನು ರಚಿಸಿದ್ವಿ. ಈಗ P ಬಿಂದುವಿನಿಂದ ನಾವು ವೃತ್ತ Oಗೆ ಸ್ಪರ್ಶಕಗಳನ್ನು ರಚಿಸಬೇಕು. ಅದಕ್ಕಾಗಿ ನಾನೇನು ಮಾಡ್ತಾ ಇದ್ದೀನಿ, OP ರೇಖಾಖಂಡವನ್ನು ಅರ್ಧಕ್ಕಿಂತ ಹೆಚ್ಚು ತೆಗೆದುಕೊಂಡು ಆ ರೇಖೆಯನ್ನು ಅರ್ಧಿಸ್ತಾ ಇದ್ದೇನೆ. ಅದಕ್ಕಾಗಿ O ಕೇಂದ್ರವಾಗಿಟ್ಕೊಂಡು ಕಂಸ ಮತ್ತು P ಕೇಂದ್ರವಾಗಿಟ್ಕೊಂಡು ಕಂಸವನ್ನು ಎಳಿತಾ ಇದ್ದೀನಿ. ಈ ಕಂಸದ ಅಳತೆ, ತ್ರಿಜ್ಯದ ಅಳತೆ ಏನಾಗಿತ್ತು? OP ರೇಖಾಖಂಡದಲ್ಲಿ ಅರ್ಧಕ್ಕಿಂತ ಹೆಚ್ಚಾಗಿತ್ತು. ಈಗ ನಾವು ಈ ಕಂಸಗಳು ಛೇದಿಸಿದಂತಹ ಬಿಂದು X ಮತ್ತು Yಯನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ, ಇದು OP ರೇಖಾಖಂಡವನ್ನು ವಿಭಾಗಿಸುತ್ತದೆ. ಹೌದಾ? ನಮಗೆ ಮಧ್ಯಬಿಂದುವನ್ನು ಕೊಡುತ್ತೆ. ಆ ಮಧ್ಯಬಿಂದುವನ್ನು ನಾವು A ಅಂತ ಇಟ್ಕೊಂಡ್ರೆ, ಈಗ ಈ A ಇಂದ ಕೇಂದ್ರವಾಗಿಟ್ಕೊಂಡು OA ತ್ರಿಜ್ಯ ಅಥವಾ OP ತ್ರಿಜ್ಯವಿರುವಂತೆ ಒಂದು ವೃತ್ತವನ್ನು ಎಳೆಯೋಣ. ಈ ವೃತ್ತ ಏನು ಮಾಡ್ತಾ ಇದೆ? ಈ ಮೊದಲು ಎಳೆದಂತಹ ದತ್ತ ವೃತ್ತ, ನಮಗೆ ಬೇಕಾದಂತಹ ವೃತ್ತ 3 ಸೆಂಟಿಮೀಟರ್ ಅಳತೆಯ ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸ್ತಾ ಇದೆ. ಆ ಛೇದಿಸುವ ಬಿಂದುಗಳನ್ನು ಗುರುತಿಸ್ಕೊಳ್ಳೋಣ. ಒಂದನ್ನು Q ಅಂತ ಮಾರ್ಕ್ ಮಾಡ್ಕೊಳ್ಳೋಣ, ಮತ್ತೊಂದನ್ನು R ಅಂತ ಹೇಳಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ P ಮತ್ತು Q ಅನ್ನು ಸೇರಿಸೋಣ. P ಮತ್ತು R ಅನ್ನು ಸೇರಿಸೋಣ. PQ ಮತ್ತು PRಗಳು ನೀಡಿರುವಂತಹ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳಾಗ್ತವೆ. ನೀವು ಅಳತೆ ಪಟ್ಟಿಯ ಸಹಾಯದಿಂದ PQನ ಅಳತೆ ಮತ್ತು PRನ ಅಳತೆಯನ್ನು ಕಂಡುಹಿಡಿಯಿರಿ. ರಚನೆ ಗೊತ್ತಾಯ್ತಲ್ವಾ ಮಕ್ಕಳೇ? ಈಗ ಚಟುವಟಿಕೆ ಏನು ಅಂತ ನೋಡೋಣ. ಈ ಚಟುವಟಿಕೆಯ ತೀರ್ಮಾನವೇ ನನ್ನ ಮುಂದಿನ ತರಗತಿ ಪ್ರಾರಂಭ ಆಗುತ್ತೆ. ಚಟುವಟಿಕೆನ ಸರಿಯಾಗಿ ನೋಡ್ಕೊಳ್ಳಿ. ವಿವಿಧ ಅಳತೆಯ ತ್ರಿಜ್ಯವಿರುವ ವೃತ್ತಗಳನ್ನು ರಚಿಸಿ. ಈ ವೃತ್ತಗಳಿಗೆ ಬಾಹ್ಯ ಬಿಂದುವಿನಿಂದ ಸ್ಪರ್ಶಕಗಳನ್ನು ರಚಿಸಿ. ಬೇರೆ ಬೇರೆ ಅಳತೆ ಇರುವಂತಹ ವೃತ್ತಗಳನ್ನು ರಚಿಸಿ. ಆ ಪ್ರತಿಯೊಂದು ವೃತ್ತಕ್ಕೂ ಒಂದು ಬಾಹ್ಯ ಬಿಂದುವನ್ನು ಗುರುತು ಮಾಡಿಕೊಂಡು ನೀವು ಸ್ಪರ್ಶಕಗಳನ್ನು ರಚಿಸಿ. ಸ್ಪರ್ಶಕಗಳ ಉದ್ದವನ್ನು ಕಂಡುಹಿಡಿಯಿರಿ. ಅದರ ಜೊತೆಗೆ ವೃತ್ತ ಕೇಂದ್ರ ಮತ್ತು ಬಾಹ್ಯ ಬಿಂದುವನ್ನು ಸೇರಿಸುವ ರೇಖಾಖಂಡವನ್ನು ರಚಿಸಿ. ಸ್ಪರ್ಶಕಗಳು ಈ ರೇಖೆಯೊಂದಿಗೆ ಉಂಟು ಮಾಡಿರುವ ಕೋನಗಳ ಅಳತೆಯನ್ನು ಕಂಡುಹಿಡಿಯಿರಿ.
ನಿಮ್ಮ ತೀರ್ಮಾನ ಏನು ಅಂತ ಹೇಳಿ ನೀವು ಬರೆದಿಟ್ಕೊಳ್ಳಿ. ನೀವೆಲ್ಲರೂ ಸಹ ಚಟುವಟಿಕೆ ಮಾಡ್ತೀರಾ ಅಂತ ನಂಬ್ತಾ ಈ ಅಭ್ಯಾಸ ಲೆಕ್ಕ 4.2 ಪುಟ ಸಂಖ್ಯೆ 111ರಲ್ಲಿರುವಂತಹ 4, 5 ಮತ್ತು 6 ಲೆಕ್ಕಗಳನ್ನು ಪ್ರಯತ್ನಿಸಿ ಅದಕ್ಕೆ ಉತ್ತರವನ್ನು ಬರೆಯಿರಿ. ನಿಮ್ಗೇನಾದರೂ ಅನುಮಾನಗಳು ಬಂದಲ್ಲಿ ನಿಮ್ಮ ಶಿಕ್ಷಕರನ್ನು ನೀವು ಸಂಪರ್ಕಿಸಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಇದುವರೆಗೂ ನಿಮ್ಮ ಜೊತೆ ಇದ್ದಂತಹ ನಿಮ್ಮ ಸ್ನೇಹಿತೆ ಶ್ರೀಮತಿ ಸುಚೇತಾ SS, ಗಣಿತ ಶಿಕ್ಷಕರು, ಟಿ ದಾಸರಳ್ಳಿ, ಬೆಂಗಳೂರು ಉತ್ತರ 4. ನಮಸ್ಕಾರ ವಿದ್ಯಾರ್ಥಿಗಳೇ.